ನಿಧಾನಕ್ಕೆ ಬಾರಪ್ಪ. ಸರಿ ಆಯ್ತಪ್ಪ. ಆ ದೇವರು ಎಷ್ಟೋ ಹರಕೆ ಹೊತ್ತ ಮೇಲೆ ನಿನ್ನಂಥ ಒಬ್ಬ ಗಂಡು ಮಗುನ ಕೊಟ್ಬಿಟ್ಟಿದ್ದಾನಪ್ಪ. ಮಗುನ ಕೊಡದೆ ಹೋದ್ರೂ ಪರವಾಗಿಲ್ಲಾಗಿತ್ತು. ಏನು ಮಾಡೋದಪ್ಪ, ಮುಂದಿನ ನಿನ್ನ ಜೀವನ ಹೇಗೆ ಅಂತಲೇ ಗೊತ್ತಿಲ್ವಲ್ಲಪ್ಪ. ಈ ವಯಸ್ಸಾದ ಮುದಿ ಜೀವ ಹೋಯಿತು ಅಂದರೆ ನಿನ್ನ ನೋಡ್ಕೊಳ್ಳೋರು ಯಾರು, ಅಡುಗೆ ಮಾಡೋರು ಯಾರು, ನಿನ್ನ ಜೀವನದ ಮುಂದಿನ ದಿಕ್ಕೇನು ಅಂತ ಯೋಚನೆ ಮಾಡಿದ್ರೆ ತುಂಬಾ ನೋವಾಗುತ್ತೆ ಕಣಪ್ಪ. ಏನು ಮಾಡೋದಪ್ಪ, ಯಾವ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿದ್ನೋ ಗೊತ್ತಿಲ್ಲಪ್ಪ. ನಿನ್ನಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟು ನಿನ್ನನ್ನು ಈ ರೀತಿ ಸಂಕಟದಲ್ಲಿ ತಳ್ಳಿಬಿಟ್ಟಿದ್ದೀನಪ್ಪ. ಯಾಕಪ್ಪ ಇಷ್ಟೊಂದು ಅಂದ್ಕೋತೀಯ? ನನ್ನ ಹಣೆ ಬರ, ಏನು ಮಾಡೋಕ್ಕಾಗತ್ತೆ. ಆ ದೇವರು ತಲೆಯಲ್ಲಿ ಬುದ್ಧಿ ಕೊಟ್ಟ, ದೇಹದಲ್ಲಿ ಶಕ್ತಿನೇ ಕೊಡದೆ ಒಂದು ಕಾಲು ಒಂದು ಕೈ ಬರದೇ ಥರ ಮಾಡಿಬಿಟ್ನಲ್ಲಪ್ಪ. ಯಾಕಂಕಲ್ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಮಾಡಿರೋ ತಪ್ಪಿನಿಂದ ತಾನೇ ಈ ರೀತಿ ಆಗಿರೋದು. ಯಾರಮ್ಮ ನೀನು? ಏನು ಹೇಳ್ತಾ ಇದೀಯಾ? ನಾವೇನು ತಪ್ಪು ಮಾಡಿದ್ದೀವಮ್ಮ? ನಿಮಗೆ ಗೊತ್ತು ನನ್ನ ಬಗ್ಗೆ. ನಾವೇನು ತಪ್ಪು ಮಾಡಿದ್ದೀವಿ? ಏನು ತಪ್ಪು ಮಾಡೋಕ್ಕೆ ಸಾಧ್ಯ? ಹುಡ್ತಾನೆ ಅಂಗವಿಕಲರಾಗಿ ಹುಟ್ಟಿದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ? ಏನು ನೀವು ಹುಟ್ಟುತ್ತಾ ಅಂಗವಿಕಲರ? ಖಂಡಿತ ಅಲ್ಲ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ತಂದೆನ ಯಾವತ್ತಾದರೂ ಕೇಳಿದ್ದೀರಾ? ಅಪ್ಪ, ಏನಪ್ಪ ಮಗನೇ, ನಾನು ಹುಟ್ಟುತ್ತಾ ಅಂಗವಿಕಲ ಅಲ್ವಾ? ಇವ್ರು ಏನೋ ಹೇಳ್ತಾ ಇದ್ದಾರೆ. ನೆನಪು ಮಾಡ್ಕೋಪ್ಪ. ಇಲ್ಲಪ್ಪ, ನೀನು ಹುಟ್ಟುತ್ತಾ ಅಂಗವಿಕಲ ಖಂಡಿತ ಅಲ್ಲ. ನಿನಗೆ ತಿಳುವಳಿಕೆ ಬರ್ತಾ 1 ವರ್ಷ 2 ವರ್ಷ 3 ವರ್ಷ ಆಗ್ತಾ ಬಂದಿರೋಂಗೆ ಕೈ ಕಾಲುಗಳು ಊನಾಗಿರೋದಪ್ಪ. ಯಾಕೋ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೋತು. ನಿನ್ನ ಕೈ ಕಾಲುಗಳು ಸಪೂರಾಗೋಕೆ ಶುರುವಾದವು. ಒಂದು ಕೈ ಕಾಲುಗಳು ಬೆಳವಣಿಗೆ ಚೆನ್ನಾಗಾಯಿತು, ಇನ್ನೊಂದು ಭಾಗ ಚೆನ್ನಾಗಿ ಆಗೋದೇ ಇಲ್ಲ. ಎಷ್ಟು ಹಾಸ್ಪಿಟ್ಲ್ ತೋರಿಸಿದ್ರು ಆ ಕಾಲದಲ್ಲಿ ಎಲ್ಲಪ್ಪ ಇತ್ತು ಆಸ್ಪತ್ರೆ. ನಮ್ಮ ಹತ್ರ ಎಲ್ಲಪ್ಪ ತೊಗೊಂಡೋಗೋಕ್ಕಾಗ್ತಿತ್ತು. ಎಲ್ಲೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಬಂದೆ. ಇದನ್ನು ಏನೂ ಮಾಡೋಕ್ಕಾಗಲ್ಲ, ನಿನಗೆ ಅಂಗವಿಕಲತೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ರಪ್ಪ. ಯಾಕಂಕಲ್ ನೀವು ಹುಟ್ಟಿದ ಮಗುವಿಗೆ ಪಲ್ಸ್ ಪೋಲಿಯೋ ಹಾಕಿಲ್ವೇ? ಪಲ್ಸ್ ಪೋಲಿಯೋನೇ? ಯಾಕಂಕಲ್ ನಿಮ್ಗೆ ಗೊತ್ತಿಲ್ವಾ? ಹುಟ್ಟಿದ ಮಗುವಿಗೆ 5 ವರ್ಷದ ಒಳಗಡೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಬೇಕು. ಗೌರ್ಮೆಂಟು ಉಚಿತವಾಗಿ ಪ್ರತಿಯೊಬ್ಬರಿಗೂ, ಬಡವ ಶ್ರೀಮಂತ ಬಲ್ಲಿದ ಅನ್ನದೇ ಜಾತಿ ಭೇದ ಮತ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಪ್ರತಿ ವರ್ಷ 5 ವರ್ಷದ ಒಳಗಿನ ಪ್ರತಿ ಮಗುವಿಗೂ ಹಾಕಿಸಿ ಅಂತ ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಅದನ್ನು ಹಾಕಿಲ್ವೇ? ಹೌದೇನಮ್ಮ, ನಮಗೇನಮ್ಮ ಗೊತ್ತು. ನಮ್ಮಂಥ ವಿಜ್ಞಾನವಂತರಿಗೆ ತಿಳುವಳಿಕೆ ಇರೋರು ಯಾರೂ ಹೇಳಲಿಲ್ಲ. ನಮ್ಮಂಥ ಅಜ್ಞಾನಿಗಳಿಗೆ ಎಲ್ಲಮ್ಮ ಗೊತ್ತಾಗುತ್ತೆ. ಅದರಿಂದ ಈ ರೀತಿ ಆಗುತ್ತೇನಮ್ಮ? ಹೌದು ಅಂಕಲ್, ಪ್ರತಿ ಮಗುಗೂ ಸಹಿತ ಹಾಕಿಸ್ಲೇಬೇಕು. ಅದಕ್ಕೋಸ್ಕರ ಅಂಗಾಂಗ ವೈಫಲ್ಯತೆಯನ್ನು ಕಾಪಾಡೋಕ್ಕೋಸ್ಕರ ಪಲ್ಸ್ ಪೋಲಿಯೋನ ಹಾಕ್ತಾರೆ. ಇದರಿಂದ ಅವರಿಗೆ ಪೋಲಿಯೋ ಆಗದೇ ಇರೋ ಥರ ಆ ಪೋಲಿಯೋ ಲಸಿಕೆ ಸಹಾಯ ಮಾಡುತ್ತೆ. ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಸರ್ಕಾರನೇ ಪ್ರತಿ ವರ್ಷದಲ್ಲಿ 2 ಬಾರಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಮ್ಮಿಕೊಂಡಿದೆ. ಯಾವ ಮಗುನೂ ಸಹಿತ ಪೋಲಿಯೋ ಕಾಯಿಲೆಯಿಂದ ನರಳಬಾರ್ದು, ಅಂಗವೈಕಲ್ಯತೆಯಿಂದ ನರಳಬಾರ್ದು, ಸುಂದರವಾಗಿ ಜೀವನ ಸಾಗಿಸಬೇಕು ಅಂತ ಪ್ರತಿ ವರ್ಷವೂ ಪಲ್ಸ್ ಪೋಲಿಯೋನ ಮಾಡ್ತಾ ಇದೆ. ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಇವತ್ತು 28ನೇ ತಾರೀಕಿನ ದಿವಸ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ದಯವಿಟ್ಟು ನಿಮ್ಮ ಮನೆಯ ಮಗುವಿನ ಆರೋಗ್ಯದ ರಕ್ಷಣೆಯಿಂದ ಪ್ರತಿಯೊಬ್ಬರು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ ಅಂಗನವಾಡಿಯಲ್ಲಿ ಲಸಿಕಾ ಕೇಂದ್ರ ತೆರೆದಿರುತ್ತೆ. ಪ್ರತಿ ಹಳ್ಳಿಯಲ್ಲೂ ಪಟ್ಟಣಗಳಲ್ಲೂ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಲಸಿಕೆಯನ್ನು ಹಾಕಿಸ್ತಾ ಇರ್ತಾರೆ. ತಕ್ಷಣಕ್ಕೆ ಹೋಗಿ ನಿಮ್ಮ ಮಗುವಿಗೆ ಲಸಿಕೆಯನ್ನು ಹಾಕಿಸಿ. ಪೋಲಿಯೋ ಕಾಯಿಲೆಯಿಂದ ನಿಮ್ಮ ಮನೆ ನಗುವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರು ತಕ್ಷಣಕ್ಕೆ ಹೊರಡಿ. ನಿಮ್ಮ ಮಗುವಿನ ನಗು ನಿಮ್ಮ ಕೈಯಲ್ಲಿದೆ. ಉಚಿತವಾಗಿ ಕೊಡುತ್ತಿರುವಂತಹ ಈ ಕಾರ್ಯವನ್ನು ನೀವು ಸಹಿತ ನಿಮ್ಮ ಮಗುವಿಗೆ ಔಷಧಿಯನ್ನು ಹಾಕಿಸಿಕೊಂಡು ಆ ಕಾರ್ಯಕ್ಕೆ ಕೈ ಜೋಡಿಸಿ ನಮ್ಮ ದೇಶವನ್ನು ಅಂಗವೈಕಲ್ಯರ ಮುಕ್ತ ದೇಶವನ್ನಾಗಿ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ಸಹಾಯ ಮಾಡೋಣ. ಹೌದೇ ಸ್ನೇಹಿತರೆ, ದಯವಿಟ್ಟು ನನ್ನ ಥರ ನಿಮ್ಮ ಜೀವನ ಪೋಲಿಯೋ ಕಾಯಿಲೆಯಿಂದ ನರಳೋ ಥರ ಆಗಬಾರ್ದು. ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ನಿಮ್ಮ ಮನೆಯ ಮಗುವಿಗೆ ಔಷಧಿಯನ್ನು 2 ಹನಿಯಲ್ಲಿ 200 ವರ್ಷಗಳಷ್ಟು ಬಾಳಿಕೆ ಬರುವಂಥ ಜೀವನವನ್ನು ಸಾಗಿಸ್ಬೋದು. ದಯವಿಟ್ಟು ನನ್ನ ತಪ್ಪನ್ನು ನೀವು ಮಾಡಬೇಡಿ. ನನ್ನ ತಂದೆ ತಾಯಿಗಳಿಗೆ ಅಜ್ಞಾನದ ಕೊರತೆಯಿಂದ ಈ ರೀತಿ ಆಯಿತು. ನಿಮ್ಮ ಜೀವನವನ್ನು ನಿಮ್ಮ ಕೈಯಲ್ಲಿಟ್ಕೊಳ್ಳಿ. ಪ್ರತಿ ಮಗುವಿಗೂ ಲಸಿಕಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ 2 ಹನಿಯನ್ನು ಹಾಕಿಸ್ಕೊಂಡು ಬನ್ನಿ. ಈ ಕ್ಷಣಕ್ಕೆ ಹೋಗ್ತೀರಾ ತಾನೆ? ಇಲ್ಲ ಅಂದರೆ ಇವತ್ತು ಸಾಧ್ಯನೇ ಇಲ್ಲ ಅಂದರೆ ನಾಳೆ ಆದ್ರೂ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ದಯವಿಟ್ಟು ಹಾಕಿಸ್ಕೊಬನ್ನಿ. ತಪ್ಪಿದರೆ ನಿಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಹೋಗಿ ಹಾಕಿಸ್ಕೊಂಡು ಬನ್ನಿ.